ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಮಸ್ಕಾರ ಧನುಸು ರಾಶಿಯವರೇ, ಈ ವಿಡಿಯೋ ನಿಮ್ಮ ಬಳಿ ಬಂದಿದೆ ಅಂದರೆ ಇದು ಗುರುಗಳ ಸಂದೇಶ ಆಗಿರುತ್ತೆ ಅಂತ ಅಂದ್ಕೊಳ್ಳಿ. ಜಾನ್ವರಿ 2026 ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವಂತಹ ತಿಂಗಳು. ನಿಧಾನವಾಗಿ ಆದರೆ ಖಚಿತವಾಗಿ ಬದಲಾವಣೆ ಆಗೇ ಆಗುತ್ತೆ. ಇದು ಭಯ ತೋರಿಸೋ ಭವಿಷ್ಯವಾಣಿ ಅಂತ ಮಾತ್ರ ಅಂದ್ಕೊಳ್ಬೇಡಿ. ಮತ್ತು ಖಾಲಿ ಕಲ್ಪನೆಗಳಿರುವಂಥ ಅಥವಾ ಸುಮ್ಮನೆ ಏನೋ ಹೇಳ್ತಿರೋವಂಥ ಒಂದು ಟ್ಯಾರೋ ರೀಡಿಂಗ್ ಅಂತ ಕೂಡ ಅಂದ್ಕೊಳ್ಬೇಡಿ. ಟ್ಯಾರೋ ಕಾರ್ಡ್ಗಳು ಅವುಗಳ ಸಂಕೇತಗಳಲ್ಲಿ ಏನೋ ಒಂದು ಸತ್ಯನ ಹೇಳ್ತಾ ಇದೆ, ನಿಮ್ಮ ಭವಿಷ್ಯನ ಹೇಳ್ತಾ ಇದೆ, ಹಾಗೆ ನಿಮ್ಮ ಆತ್ಮಕ್ಕೆ ಮಾರ್ಗದರ್ಶನ ಕೊಡ್ತಾ ಇದೆ. ಅದನ್ನು ನಾನು ಈ ವಿಡಿಯೋನಲ್ಲಿ ಬಿಡಿಸಿ ಹೇಳ್ತಾ ಇದ್ದೀನಿ. ಜಾನ್ವರಿ 2026 ಧನುಸು ರಾಶಿಯವರಿಗೆ ಗುರುಗ್ರಹದ ಪರೀಕ್ಷೆ ಇದೆ, ಅಂದರೆ ಗುರುದೇವರ ಪರೀಕ್ಷೆ ಇದೆ. ಈ ಪರೀಕ್ಷೆಗೆ ಉತ್ತರ ಈ ವಿಡಿಯೋನಲ್ಲಿದೆ. ಅದು ನಿಮಗೆ ಸ್ಪಷ್ಟವಾಗಿ ನಾನು ತಿಳಿಸ್ಕೊಡ್ತೀನಿ. ನಾನು ನನ್ನ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಧನುಸು ರಾಶಿಯವರೇ ನೀವು ತುಂಬ ಬುದ್ಧಿವಂತರು, ಹಾಗೆ ಸ್ವತಂತ್ರನ ಇಷ್ಟಪಡುವಂಥವ್ರು. ನಿಮ್ಮನ್ನು ಯಾರಾದರೂ ಕಟ್ಟಾಕಿದ್ದಾರೆ ಅಂತ ಅನಿಸಿದ್ರೆ ನೀವು ಅವ್ರ ಹತ್ರ ಇರೋದೇ ಇಲ್ಲ. ಜಾನ್ವರಿ 2026 ಈ ಕೆಲವೊಂದು ಗುಣಗಳೇ ನಿಮ್ಮನ್ನು ಪರೀಕ್ಷೆ ಮಾಡುತ್ತವೆ. ನಾವೀಗ ಪೆಂಡುಲಮ್ನಿಂದ ಕಾರ್ಡ್ಗಳನ್ನು ಚಾರ್ಜ್ ಮಾಡೋಣ. ಜಾನ್ವರಿ 2026 ನಿಮ್ಮ ಜೀವನನ ತುಂಬ ಉನ್ನತ ಸ್ಥಿತಿಗೆ ಕರ್ಕೊಂಡು ಹೋಗೋ ಥರ ಆಗಲಿ. ಎಲ್ಲ ರೀತಿಯಲ್ಲೂ ಭಗವಂತ ನಿಮಗೆ ಒಳ್ಳೆಯದೇ ಮಾಡಲಿ. ಏನೇ ಶತ್ರು ಕಾಟಗಳಿದ್ರೂ ಅದು ನಿವಾರಣೆ ಆಗಲಿ. ನಿಮ್ಮ ಎಜುಕೇಷನ್, ಹಣಕಾಸು, ವಿವಾಹ, ಪ್ರೀತಿ ಎಲ್ಲದೂ ಸುಗಮವಾಗಿ ನಡೀಲಿ ಅಂತ ನಾವು ಕಾರ್ಡ್ಗಳಿಗೆ ವಿಶ್ ಮಾಡೋಣ. ಅಸ್ತು. ಬನ್ನಿ ವೀಕ್ಷಕರೇ, ಕಾರ್ಡ್ಗಳನ್ನು ಶಫಲ್ ಮಾಡೋಣ. ವೀಕ್ಷಕರೇ, ನನ್ನದೊಂದು ಕೋರಿಕೆ, ನೀವು ಮೊದಲನೇ ಸಾರ್ತಿ ನಮ್ಮ ಚಾನಲ್ಗೆ ಬಂದಿದ್ದರೆ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು ಅಂತ ಕೇಳ್ಕೊತೀನಿ. ವೀಕ್ಷಕರೇ, ಕಾರ್ಡ್ಗಳನ್ನು ಶಫಲ್ ಮಾಡ್ತಾ ಇದ್ದೀನಿ. ಈಗ ಕಾರ್ಡ್ಗಳನ್ನು ಸ್ಪ್ರೆಡ್ ಮಾಡೋಣ. ನಮಗೆ ಮೊದಲನೇ ಕಾರ್ಡ್ ಬಂದಿದೆ ಟೆಂಪರೆನ್ಸ್. ನೀವು ತುಂಬ ಬ್ಯಾಲೆನ್ಸಿಂಗ್ ಆಗಿರಬೇಕಾಗಿ ಬರುತ್ತೆ. ಸರಿ ತಪ್ಪು, ಕೆಟ್ಟದ್ದು ಒಳ್ಳೆಯದು ಇದೆಲ್ಲದನ್ನು ಕೂಡ ನೀವು ಒಂದೇ ದೃಷ್ಟಿಕೋನದಿಂದ ನೋಡಬೇಕಾಗಿ ಬರುತ್ತೆ. ಹಾಗೆಯೇ ಜೀವನದಲ್ಲಿ ಏನೇ ಬಂದ್ರೂ ಅದನ್ನು ನೀವು ಗೌರವದಿಂದ ರಿಸೀವ್ ಕೂಡ ಮಾಡಬೇಕು. ನನಗೆ ಕೆಟ್ಟದಾಗ್ತಾ ಇದೆ ಅಂತ ನೀವು ನಿಮ್ಮ ಅಕ್ಕಪಕ್ಕದಲ್ಲಿರೋರನ್ನ ದ್ವೇಷ ಮಾಡೋದಾಗಲಿ, ನಿಮ್ಮ ಹೆಂಡತಿನ ನೀವು ಕೂಗಾಡೋದಾಗಲಿ ಆ ಥರ ಎಲ್ಲ ಮಾಡಲಿಕ್ಕಾಗಲ್ಲ. ಏನೇ ಜೀವನದಲ್ಲಿ ಬಂದ್ರೂ ಅದೆಲ್ಲ ನಮ್ಮ ಕರ್ಮ ಫಲಗಳಿಂದ ಬರ್ತಾ ಇದೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಅದನ್ನು ನಾವು ಹೇಗೆ ಫೇಸ್ ಮಾಡಬೇಕು ಇದನ್ನು ನೀವು ನಿರ್ಧಾರ ಮಾಡ್ಕೊಂಡು ಮುಂದುವರಿಬೇಕು ಹೊರತು ಇಲ್ಲ ಸಲ್ಲದವಾಗಿ ನೀವು ನಿಮ್ಮ ಸಂಬಂಧದಲ್ಲಿ ನೀವೇ ಕೆಟ್ಟ ಮಾತುಗಳನ್ನು ಆಡ್ತಾ ಸಮತೋಲನ ಕಳ್ಕೊಳೋದು ತುಂಬ ಒಳ್ಳೆಯದಲ್ಲ. ಧರ್ಮದ ಪರೀಕ್ಷೆ ನಡೆಯುತ್ತೆ. ಆ ಧರ್ಮದ ಪರೀಕ್ಷೆಯಲ್ಲಿ ನೀವು ಪಾಸಾಗಬೇಕು ಅಂತಂದರೆ ನಿಮ್ಮ ಆತ್ಮಕ್ಕೆ ಒಂದು ಮಾರ್ಗದರ್ಶನ ಆಗಲೇಬೇಕಾಗಿ ಬರುತ್ತೆ. ಹಾಗೆಯೇ ನಾನೀಗ ಇನ್ನೊಂದು ಕಾರ್ಡನ್ನು ಕೂಡ ತೆಗಿತಾ ಇದ್ದೀನಿ. ಈ ಟೆಂಪರೆನ್ಸ್ ಜೊತೆಗೆ ನನ್ನ ಇಂಟ್ಯೂಷನ್ ಪ್ರಕಾರದಲ್ಲಿ ಈ ಹೆರೋಫೆಂಟ್ ಈ ಕಾರ್ಡನ್ನು ಕೂಡ ನಾನು ನಿಮಗೆ ಹೇಳಬೇಕು ಅಂತ ಅನಿಸ್ತಾ ಇದೆ ನನಗೆ. ಧನುಸು ರಾಶಿಯವರು ಜನ್ಮತಃ ಸತ್ಯನ ಹುಡುಕ್ತಿರೋ ಅಂಥ ವ್ಯಕ್ತಿಗಳು. ನಾನು ಆಗಲೇ ಹೇಳಿದ್ದೀನಿ ಇದನ್ನು. ಸ್ವತಂತ್ರ ನಿಮಗೆ ಒಂಥರ ಉಸಿರು ಅಂತಲೇ ಹೇಳ್ಬೋದು. ನಿಮ್ಮನ್ನು ಯಾರು ಕೂಡ ಕಟ್ಟಾಕ್ಲಿಕ್ಕಾಗೋದಿಲ್ಲ. ಸುಳ್ಳು ಮತ್ತು ಬೂಟಾಟಿಕೆ ನಿಮಗಿಷ್ಟ ಆಗೋದಿಲ್ಲ. ಆ್ಯಕ್ಚುಲಿ ವೇದಿಕೆ ಯಾವುದೇ ಇರಲಿ, ನಿಮ್ಮಲ್ಲಿ ಏನಂತಂದರೆ ಸತ್ಯ ಇದ್ದರೆ ಮಾತ್ರ ನೀವಲ್ಲಿ ಇರ್ತೀರಾ, ಇಲ್ಲ ಅಂತಂದರೆ ಖಂಡಿತ ಇರೋದಿಲ್ಲ. ಧನುಸು ರಾಶಿಯವರಿಗೆ ಧರ್ಮ ಮತ್ತು ಜ್ಞಾನ ಅನ್ನೋದು ಜೀವನದಲ್ಲಿ ಅರ್ಥನ ಹುಡ್ಕೊಳ್ಳುವಂತಹ ಒಂದು ಶಕ್ತಿಯಾಗಿದೆ ಅಂತಲೇ ಹೇಳ್ಬೋದು. ನೀವಿಲ್ಲಿ ಹೇಗಿರಬೇಕು, ನಿಮ್ಮ ಜೀವನದಲ್ಲಿ ಏನೇ ಬರಲಿ, ಕರ್ಮದ ಆಟ ಏನೇ ಆಗಿರಲಿ, ಅದನ್ನು ನೀವು ಧೈರ್ಯದಿಂದ ಮತ್ತು ಗೌರವದಿಂದ ರಿಸೀವ್ ಮಾಡ್ಕೊತಾ ಇದ್ದರೆ ನಿಮಗೆ ಜೀವನ ತುಂಬ ಚೆನ್ನಾಗಾಗುತ್ತೆ. ಜಾನ್ವರಿ 2026 ನಿಮಗೆ ಭಯ ಪಡೋದಕ್ಕಲ್ಲ, ನಿಮಗೇನೋ ಒಂದು ಪರೀಕ್ಷೆಗಳು ಬರ್ತಿರೋದನ್ನು ಫೇಸ್ ಮಾಡಬೇಕಲ್ವಾ. ಆ ಫೇಸ್ ಮಾಡೋದಕ್ಕೆ ನಿಮಗೆ ಗುರುವಿನ ಅನುಗ್ರಹ ಬೇಕು, ಜೊತೆಗೆ ಬ್ಯಾಲೆನ್ಸಿಂಗ್ ಆಗಿರಬೇಕು. ಈ ಎರಡನ್ನೂ ಕೂಡ ನೀವು ಮಾಡಿಕೊಂಡ್ರಿ ಅಂತಂದರೆ ನಿಮ್ಮ ಜೀವನ ಆರಾಮ್ ಅಂತಲೇ ಅರ್ಥ ಅಲ್ವಾ. ಬನ್ನಿ ವೀಕ್ಷಕರೇ, ನಾವೀಗ ನೆಕ್ಸ್ಟ್ ಕಾರ್ಡ್ ಯಾವ್ದು ಬಂದಿದೆ ಅನ್ನೋದನ್ನು ನೋಡೋಣ. ನೆಕ್ಸ್ಟ್ ಕಾರ್ಡ್ ಬಂದಿದೆ ವೀಲ್ ಆಫ್ ಫಾರ್ಚ್ಯೂನ್ ಅಂತ. ಈ ವೀಲ್ ಆಫ್ ಫಾರ್ಚ್ಯೂನ್ ಕಾರ್ಡಲ್ಲಿ ಈ ಚಿತ್ರನೇ ನೀವು ನೋಡ್ತಿರೋ ಹಾಗೆ ಹೇಳ್ತಾ ಇದೆ. ಇದೊಂಥರ ಕರ್ಮದ ಸಂಕೇತ ಇರುವಂತಹ ಕಾರ್ಡು. ಇಲ್ಲಿ ಚಕ್ರ ಹೇಗೆ ಸುತ್ತುತ್ತಾ ಇದೆಯೋ ಹಾಗೆ ನಿಮ್ಮ ಜೀವನ ಚಕ್ರ ಕೂಡ ಸುತ್ತುತ್ತಾ ಇದೆ ಅಂತ ಅರ್ಥ. ಧನುಸು ರಾಶಿಯವರಿಗೆ ಭಾಗ್ಯದ ಚಕ್ರ ಕೂಡ ತಿರುಗ್ತಾ ಇದೆ ಅಂತ ಈ ಕಾರ್ಡ್ ಹೇಳ್ತಾರೆ. ಅಂದರೆ ಗುರುಗ್ರಹ ಏನು ಹೇಳುತ್ತೆ ಇಲ್ಲಿ ಅಂತ ನಾವು ನೋಡಬೇಕು.
ಅಹಂಕಾರನ ಬಿಡಬೇಕಾಗಿ ಬರ್ತದೆ, ಧರ್ಮನ ಕೈ ಹಿಡಿಬೇಕು. ನೀವು ಯಾವಾಗ ಧರ್ಮದ ಮಾರ್ಗದಲ್ಲಿ ಹೋಗ್ತಿರೋ ಆಗ ಧರ್ಮ ನಿಮ್ಮನ್ನು ನೆರಳಾಗಿ ಕಾಯ್ಕೊಂಡು ಬರುತ್ತೆ. ಅದರರ್ಥ ಅದೇ ಅಲ್ವಾ? ಭಗವದ್ಗೀತೆಯಲ್ಲೂ ಕೂಡ ಅದನ್ನೇ ಹೇಳಿದ್ದಾರೆ. ಧರ್ಮನ ನಾವು ಯಾವಾಗ ಕಾಪಾಡೋಕ್ಕೆ ಮುಂದೆ ನಿಲ್ತೀವಿ ಆಗ ಧರ್ಮ ಕೂಡ ನಮ್ಮನ್ನು ಕಾಪಾಡುತ್ತೆ ಅಂತ. ಹಾಗೆಯೇ ನೀವು ನಿಮ್ಮ ಸಂಸಾರದಲ್ಲಿ ಯಾರೇ ಬಂದಿರಲಿ ಅವರನ್ನು ನೀವು ತುಂಬ ಪ್ರೀತಿಯಿಂದ ಅನುಸರಿಸ್ಕೊಂಡು ಅವರಿಗೆ ನೀವು ಜೀವನ ಕೊಡ್ತೀನಿ ಅಂತ ನೀವು ಆಲ್ರೆಡಿ ಧರ್ಮದಿಂದ ನೀವು ಒಪ್ಕೊಂಡಿರ್ತೀರ. ಹಂಗಿರ್ಬೇಕಾದ್ರೆ ಅದನ್ನು ಪಾಲನೆ ಮಾಡ್ಕೊಂಡು ಹೋಗಿ ಅಲ್ವಾ? ನೀವು ಎಲ್ಲಿ ಧರ್ಮದಿಂದ ಮಿಸ್ ಆಗ್ತೀರಾ ಅಂದರೆ ಧರ್ಮದಿಂದ ದೂರ ಹೋಗ್ತೀರಾ, ಆಗ ನಿಮ್ಮಲ್ಲಿ ದುರಹಂಕಾರ ಅನ್ನೋದು ಬರ್ತದೆ. ಆವಾಗ ಯಾರೇ ಏನೇ ಹೇಳಿದ್ರೂ ಅದನ್ನೆಲ್ಲ ನಂಬೋ ಥರ ಆಗುತ್ತೆ. ಆ ಥರ ಖಂಡಿತ ಆಗಬೇಡಿ. ಧನುಸು ರಾಶಿಯವರೇ, ನಿಮಗೆ ತುಂಬ ಬುದ್ಧಿವಂತಿಕೆ ಇದೆ. ಆ ಬುದ್ಧಿವಂತಿಕೆನ ನೀವು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ನಿಮ್ಮನ್ನು ನೀವೇ ಒಂದು ಪ್ರಪಂಚ ಆಗೋಗ್ತೀರ. ನೀವೇ ಏನಂತ ಹೇಳಿ ನಾನು ನಿಮಗೆ, ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ತುಂಬ ಚೆನ್ನಾಗಿದೆ ನಿಮ್ಮಲ್ಲಿ. ಅದನ್ನು ನೀವು ಕಾಪಾಡ್ಕೊಳ್ಬೇಕಂತಂದರೆ ಅಹಂಕಾರ ಬಿಡಬೇಕು, ಧರ್ಮದ ಹಾದಿನ ನಡಿಬೇಕು ಅಂತ ಈ ಕಾರ್ಡ್ ನಿಮಗೆ ಹೇಳ್ತಾ ಇದೆ. ನೋಡೋಣ ಈಗ ನೆಕ್ಸ್ಟ್ ಕಾರ್ಡ್ ಏನು ಹೇಳ್ತಾ ಇದೆ ಅಂತ. ನೆಕ್ಸ್ಟ್ ಕಾರ್ಡ್ ಬಂದಿದೆ ಪೇಜ್ ಆಫ್ ಸ್ವಾರ್ಡ್ಸ್. ಈ ಪೇಜ್ ಆಫ್ ಸ್ವಾರ್ಡ್ಸಲ್ಲಿ ನಾನು ನಿಮ್ಮ ಎಜುಕೇಷನ್ ವಿಚಾರವಾಗಿ ಹೇಳಬೇಕು ಅಂತ ಹೊರಟಿದ್ದೀನಿ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹೊಸ ಕಲಿಕೆಯ ಆಸಕ್ತಿ ಜಾಸ್ತಿ ಆಗುತ್ತೆ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ನಿಮಗೇನಾದರೂ ಫಾರಿನ್ ಕಂಟ್ರಿನಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅಂತ ಏನಾದರೂ ಅನಿಸಿದರೆ ಖಂಡಿತ ನೀವು ಮುಂದುವರಿಬೋದು ಜನವರಿ 2026 ಅಂತ ಕೂಡ ಇದು ಹೇಳ್ತಾ ಇದೆ. ಏನಾದರೂ ನೀವು ಸ್ಪರ್ಧಾತ್ಮಕವಾದಂಥ ಪರೀಕ್ಷೆಗಳು ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನೆಲ್ಲ ನೀವು ಕೊಡಬೇಕು ಅಂತ ಅನಿಸಿದರೆ ಖಂಡಿತ ನೀವು ಕೊಡ್ಬೋದು. ಯಾಕೆಂತಂದರೆ ನಿಮಗೆ ಇಲ್ಲಿ ಒಂಥರ ಶುಭ ಸೂಚನೆ ಅಂತಲೇ ನೀವು ಹೇಳ್ಬೋದು. ಮತ್ತು ನಾನು ಇಲ್ಲಿ ನಿಮಗೆ ಪರ್ಟಿಕ್ಯುಲರಾಗಿ ಏನು ಸ್ವಲ್ಪ ಗೈಡೆನ್ಸ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈ ಸಿಂಬಲ್ ನನಗೆ ಹೇಳ್ತಾ ಇದೆ ನೀವು ಓದ್ಕೊಳ್ಬೇಕಾದ್ರೆ ಈ ಫೋನು, ಈ ಎಲೆಕ್ಟ್ರಾನಿಕ್ ಐಟಮ್ಸ್ಗಳಿಂದ ಸ್ವಲ್ಪ ದೂರ ಇರಬೇಕು ಅಂತ. ಓಕೆನಾ? ಹಾಗೆಯೇ ಈ ಮೋಡಗಳು ನನಗೆ ಏನು ಸಿಂಬಲ್ ಕೊಡ್ತಾ ಇದೆ ಅಂತಂದರೆ, ಆದಷ್ಟು ಬೆಳಗ್ಗೆ ಎದ್ದು ಓದ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಅಂತ ನನಗೆ ಈ ಕಾರ್ಡಲ್ಲಿ ನನಗೆ ಕಾಣಿಸ್ತಾ ಇದೆ. ದಯಮಾಡಿ ಏನು ಓದ್ತಾ ಇದ್ದೀರಾ ಅದನ್ನು ತುಂಬ ಶ್ರದ್ಧೆಯಿಂದ ಭಕ್ತಿಯಿಂದ ಓದ್ಕೊಳ್ಳಿ. ಯಾವತ್ತೂ ಈ ಫೋನ್ ಗೀಳಿಗೆ ದಯವಿಟ್ಟು ತುಂಬ ಹತ್ತಿರ ಆಗಬೇಡಿ. ವಿದ್ಯಾಭ್ಯಾಸ ಅಂತ ಬಂದಾಗ ಈವನ್ ಫೋನಲ್ಲೂ ಕೂಡ ನೀವೇನು ತಿಳ್ಕೊಳ್ಬೇಕು ಅದನ್ನು ಮಾತ್ರ ತಿಳ್ಕೊಳ್ಳಿ. ರೀಲ್ಸ್ನ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡೋದಾಗಲಿ ದಯವಿಟ್ಟು ಮಾಡಬೇಡಿ, ಆಯಿತಾ? ರೀಲ್ಸ್ ನೋಡಬೇಡಿ ಅಂತಲ್ಲ, ನಿಮಗೆ ಯಾವಾಗಲಾದ್ರು ಒಂದು 5 ನಿಮಿಷ ನೋಡಬೇಕು ಅಂತಂದರೆ ಖಂಡಿತ ನೋಡಿ, ಯಾರೂ ನಿಮ್ಮನ್ನು ಕಟ್ಟು ಹಾಕಿಲ್ಲ. ಬಟ್ ಅದನ್ನೇ ಒಂದು ಅಭ್ಯಾಸ ಅಂತ ಮಾಡ್ಕೊಳ್ಬೇಡಿ. ಸಮಯನ ಕಳ್ಕೊಂಡ್ರೆ ಮತ್ತೆ ಆ ಸಮಯ ಸಿಗೋದು ತುಂಬ ಕಷ್ಟ ಆಗುತ್ತೆ ಅಲ್ವಾ? ಈಗ ನಾವು ನೆಕ್ಸ್ಟ್ ಕಾರ್ಡಲ್ಲಿ ನಾವು ಕೆರಿಯರ್ ಬಗ್ಗೆ ಅಂದರೆ ನಿಮ್ಮ ವೃತ್ತಿ ಜೀವನದ ಬಗ್ಗೆ ನೋಡೋಣ. ಆ ನೆಕ್ಸ್ಟ್ ಕಾರ್ಡ್ ಬಂದಿದೆ 3 ಆಫ್ ವಾಂಡ್ಸ್. ಮತ್ತು ನೆಕ್ಸ್ಟ್ ಕಾರ್ಡಲ್ಲಿ ನಾನು ಇನ್ನೊಂದನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ, ದಿ ಎಂಪರರ್ ಅಂತ ಹೇಳ್ಬಿಟ್ಟು. ಓಕೆನಾ? ಇಲ್ಲಿ ನೋಡಿ, 2 ಕಾರ್ಡ್ಗಳಲ್ಲಿ ಒಂದು ವ್ಯಕ್ತಿ ನಮಗೆ ಬೆನ್ನು ತೋರಿಸಿದ್ದಾನೆ, ಇನ್ನೊಬ್ಬ ವ್ಯಕ್ತಿ ನಮ್ಮ ಮುಖನ ನೋಡ್ತಾ ಇದ್ದಾನೆ. ಅಂದರೆ ನಿಮಗೆ ಅವಕಾಶಗಳು ಬರ್ತಾ ಇದೆ, ನೀವು ಅವಕಾಶಗಳನ್ನು ನೀವು ತಗೊಳ್ತಾ ಇಲ್ಲ ಕರೆಕ್ಟಾಗಿ ಅಂತ ನನಗೆ ಈ ಕಾರ್ಡಲ್ಲಿ ಬರ್ತಿರೋದು. ಕೆಲಸದಲ್ಲಿ ನೀವು ಸ್ವಲ್ಪ, ಈಗ ನಿಮಗೊಂದು ಪ್ರಾಜೆಕ್ಟ್ ಕೊಟ್ಟರೆ ನೀವು ಅದೇ ಪ್ರಾಜೆಕ್ಟ್ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು, ಹೌದು. ಹಾಗೇನೆ ನಿಮ್ಮ ಟೀಮಲ್ಲಿ ಕೂಡ ಯಾರಿಗಾದ್ರೂ ಸಹಾಯ ಮಾಡಬೇಕು ಅಂತಂದರೆ ನಿಮಗೆ ಹಸ್ತಗಳನ್ನು ನೀವು ಅಲ್ಲಿ ತನಕ ಕೈ ಚಾಚ್ಬೋದು ಅಂತಂದರೆ ನೀವು ಅವ್ರಿಗೆ ಸಹಾಯ ಮಾಡಿ. ಅಲ್ಲಿಂದ ನಿಮಗೆ ಹೆಸರು ಬರುತ್ತೆ ಅಂತ ಖಂಡಿತ ಮಾಡಬೇಡಿ. ನಿಮಗೆ ಸಹಾಯ ಮಾಡಬೇಕು ಅಂತ ಹೇಳಿ ನೀವು ಮಾಡಿ. ಆ ಥರ ಒಂದು ಒಳ್ಳೆ ಧರ್ಮದಿಂದ ನಡೀತೀರಾ ಅನ್ನೋದು, ನಡಿಬೇಕು ಅನ್ನೋದು ಕೂಡ ಇಲ್ಲಿ ಈ ಕಾರ್ಡ್ ಹೇಳ್ತಾ ಇದೆ. ಕೆಲಸದಲ್ಲಿ ನಿಮಗೆ ಹೊಸ ಅವಕಾಶಗಳು ಸಿಗುತ್ತೆ. ಆ ಸಿಗೋ ಅವಕಾಶಗಳನ್ನು ಪಡ್ಕೊಳ್ಬೇಕು, ನೀವು ಅದನ್ನು ಗ್ರ್ಯಾಬ್ ಮಾಡಬೇಕು, ಅದಕ್ಕೆ ಬೆನ್ನು ತೋರಿಸಿ ಹೋಗಬಾರ್ದು ಅಂತ ಇಲ್ಲಿ ಹೇಳ್ತಾ ಇದೆ. ಜಾನ್ವರಿನಲ್ಲಿ ಪೇಷನ್ಸ್ ಇಂಪಾರ್ಟೆಂಟು. ನನಗೀಗ ದಿ ಎಂಪರರ್ ಕಾರ್ಡಲ್ಲಿ ಏನು ಬರ್ತದೆ ಅಂತಂದರೆ, ಜಾನ್ವರಿನಲ್ಲಿ ತಾಳ್ಮೆ ತುಂಬ ಇಂಪಾರ್ಟೆಂಟು. ಸಡನ್ನಾಗಿ ರಿಸಲ್ಟ್ ಬೇಕು. ಈಗ ನಾನು ಈಗ ಒಂದು ಪೂಜೆ ಮಾಡಿದ್ದೀನಿ, 2 ಊದುಗಡ್ಡೆ ಹಚ್ಬಿಟ್ಟಿದ್ದೀನಿ, ನನಗೆ ದೇವರು ವರ ಕೊಡಬೇಕು, ಆ ಥರ ಎಲ್ಲ ಆಗಲ್ಲ. ನೀವು ಕೆಲಸ ಮಾಡ್ತಾಯಿದ್ದೀರಾ, ಪ್ರಾಜೆಕ್ಟ್ಗಳನ್ನು ಮಾಡ್ತಾಯಿದ್ದೀರಾ, ಅದಕ್ಕೆ ತಕ್ಕನಾದಂತಹ ಒತ್ತಡಗಳನ್ನು ನೀವು ತಗೊಳ್ಬೇಕಾಗತ್ತೆ. ನೋಡಿ, ಕಾಸಿಗೆ ತಕ್ಕ ಕಜ್ಜಾಯ ಅಂತ ಹೇಳ್ತಾರೆ. ಈಗ ಸಂಬಳ ಎಷ್ಟು ಕೊಡ್ತಾರೋ ಅಷ್ಟು ತಕ್ಕನಾಗಿ ಕೆಲಸ ತೆಗಿತಾರೆ ಆಫೀಸ್ಗಳಲ್ಲಿ ಅಲ್ವಾ? ಅದು ನಿಮಗೂ ಗೊತ್ತು. ಹಂಗಿರಬೇಕಾದ್ರೆ ನೀವು ಬರೋ ಅವಕಾಶಗಳನ್ನು ಕಳ್ಕೊಳ್ಬೇಡಿ. ಏನೇ ಅವಕಾಶ ಬಂದರೂ ಆ ಅವಕಾಶಗಳಿಗೆ ತುಂಬ ಮನಸ್ಪೂರ್ವಕವಾಗಿ ಒಂದು ಗೌರವ ಕೊಟ್ಟು ಅದನ್ನು ನೀವು ಮಾಡಿದ್ದೇ ಆಯಿತು ಅಂತಂದರೆ ಫಲ ನಿಮ್ಮದೇನೆ. ಆದರೆ ಒಂದು ಏನು ಹೇಳ್ತೀನಿ ಅಂದರೆ, ತಕ್ಷಣ ಇಮ್ಮಿಡಿಯೇಟ್ ಫಲಗಳನ್ನು ನೀವು ದಯವಿಟ್ಟು ಎಕ್ಸ್ಪೆಕ್ಟ್ ಮಾಡಬೇಡಿ. ಸ್ವಲ್ಪ ನಿಧಾನವಾಗಿ ಫಲಗಳು ಬರುತ್ತೆ, ಅಂದರೆ ರಿಸಲ್ಟ್ ಬರುತ್ತೆ ಅಂತ ಈ ಎಂಪರರ್ ಕಾರ್ಡ್ ನಮಗೆ ಹೇಳ್ತಾ ಇದೆ.
ಓಕೆ ವೀಕ್ಷಕರೇ, ನಾವೀಗ ನೆಕ್ಸ್ಟ್ ಕಾರ್ಡು ಹಣದ ಬಗ್ಗೆ ನೋಡೋಣ. ನೆಕ್ಸ್ಟ್ ಕಾರ್ಡಲ್ಲಿ ನನಗೆ ಬಂದಿರೋದು 6 ಆಫ್ ಪೆಂಟಿಕಲ್ಸ್ ಬಂದಿದೆ. ಅಂದರೆ 6 ಆಫ್ ಪೆಂಟಿಕಲ್ಸ್ ಏನು ಹೇಳ್ತಾ ಇದೆ ಅಂತಂದರೆ, ಹಣ ಅಂದರೆ ನಿಮ್ಮ ವೆಲ್ತ್ ಏನಿದೆ ಅದನ್ನು ಸ್ವಲ್ಪ ಹಂಚ್ಕೊಂಡು ಬದುಕಿ ಅಂತ ಇಲ್ಲಿ ಹೇಳ್ತಾರೆ. ನೋಡಿ, ಇಲ್ಲಿ ವ್ಯಕ್ತಿ ತನ್ನ ಹತ್ರ ಇರುವಂಥ ಹಣನ ಅವನು ಬ್ಯಾಲೆನ್ಸ್ಡ್ ಆಗಿ ಇತರರಿಗೂ ಕೊಡ್ತಾ ಇದ್ದಾನೆ, ಹಣನ ಹಂಚ್ಕೋತಾನೆ. ನೋಡಿ, ನಮ್ಮಲ್ಲಿ ಸ್ಥಿರಲಕ್ಷ್ಮಿ ಇದೊಂದು ಕಾನ್ಸೆಪ್ಟ್ ಇದೆ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಅದ್ರ ಬಗ್ಗೆ ಐಡಿಯಾ ಇದೆಯೋ ಗೊತ್ತಿಲ್ಲ, ದಯವಿಟ್ಟು ಇವಾಗಲಾದ್ರು ತಿಳ್ಕೊಳ್ಳಿ ಅದನ್ನು. ಸ್ಥಿರಲಕ್ಷ್ಮಿ ಅಂತಂದ್ರೆ ಏನಂದರೆ, ನಮ್ಮ ಹತ್ರ ಎಷ್ಟೇ ಹಣ ಇರಲಿ, ಅದು ಕಡಿಮೆ ಇರಲಿ ಜಾಸ್ತಿ ಇರಲಿ, ನಮ್ಮ ಹತ್ರ ಅಗಾಧವಾಗಿ ಇದೆ, ಓಕೆನಾ, ನನ್ನ ಹತ್ರ ಕೊರತೆ ಇಲ್ಲ ಅನ್ನೋದನ್ನು ಫೀಲ್ ಮಾಡಿಸ್ತಾಳೆ ಸ್ಥಿರಲಕ್ಷ್ಮಿ. ಸ್ಥಿರಲಕ್ಷ್ಮಿನ ನೀವು ಪೂಜೆ ಮಾಡಬೇಕು, ಸ್ಥಿರಲಕ್ಷ್ಮಿನ ನೀವು ಒಲಿಸ್ಕೊಳ್ಬೇಕು. ನಿಮ್ಮ ಹತ್ರ 10 ರೂಪಾಯಿ ಇದ್ದರೂ ಕೂಡ ಅದು ನಿಮಗೆ ಕೋಟಿ ರೂಪಾಯಿಗೆ ಸಮಾನವಾಗಿರುತ್ತೆ. ಅಂದರೆ ನಿಮ್ಮ ಹತ್ರ ಕೋಟಿ ರೂಪಾಯಿ ಇದ್ದು ಬರುವಂತಹ ಖುಷಿ ಏನಿದೆ ಅದು ನಿಮಗೆ 10 ರೂಪಾಯಲ್ಲಿ ಕೂಡ ಸಿಗ್ತಿರುತ್ತೆ. ಆ ಸ್ಥಿರಲಕ್ಷ್ಮಿ ಕಾನ್ಸೆಪ್ಟ್ ನಿಮ್ಮಲ್ಲಿ ಇರಬೇಕು. ಯಾವತ್ತೂ ಹಣದ ಬಾಧೆ ಉಂಟಾಗೋದಿಲ್ಲ ಜೀವನದಲ್ಲಿ, ಕೈ ಯಾವತ್ತೂ ಖಾಲಿ ಆಗೋದಿಲ್ಲ. ಸೊ ನೀವು ಯಾವತ್ತೂ ಇನ್ನೊಬ್ಬರಿಗೆ ಹಣನ ಹಂಚಿ ನೀವು ಬದುಕೋದನ್ನು ಕಲ್ತ್ಕೊಂಡಿದ್ದೇ ಆಯಿತು ಅಂತಂದರೆ ಹಣ ನಿಮ್ಮ ಹತ್ರ ಬರುತ್ತೆ ಅಂತ ಅರ್ಥ. ಹಂಗಂತ ಹೇಳ್ಬಿಟ್ಟು ಸಾಲ ತೀರಿಸ್ಕೊಳ್ಳೋದು, ಇನ್ನೊಬ್ಬರಿಗೆ ಸಾಲ ಕೊಟ್ಬಿಟ್ಟು ಹಣ ಹಂಚ್ತಾ ಇದ್ದೀನಿ ಅಂತಲ್ಲ, ಅದು ಆ ಥರ ಹಂಚಿಕೆ ನಾನು ಹೇಳ್ತಾ ಇಲ್ಲ. ಧರ್ಮ ಮಾರ್ಗದಲ್ಲಿ ಹಂಚಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಬರೋ ಒಂದು ಸ್ಯಾಲ್ರಿನಲ್ಲಿ ಒಂದಿಷ್ಟು ಪರ್ಸೆಂಟೇಜ್ನ ನಾನು ದಾನ ಧರ್ಮ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ನೀವು ಅಂದ್ಕೊಳ್ಳೋದ್ರಿಂದನೂ ಕೂಡ ನಿಮಗೆ ಪಾಸಿಟಿವಿಟಿ ಬರ್ತದೆ. ಹಳೆಯ ಸಾಲಗಳೇನಾದರೂ ಇದ್ದರೆ ಖಂಡಿತ ಅದನ್ನು ತೀರಿಸಿ. ಸಾಲಗಳಿಗೆ ಹೆದರ್ಕೊಂಡು ನೀವು ಸಾಲ ತೀರಿಸದೆ ನೀವು ಹೋಗೋ ಹಾಗಿಲ್ಲ. ಅಂದರೆ ನೀವು ಒಬ್ಬರೊಬ್ಬರು ಪಲಾಯನ ಮಾಡ್ತಿರ್ತಾರೆ, ಅಂದರೆ ಯಾರ ಹತ್ರನೂ ಸಾಲ ತೊಗೊಂಡಿರ್ತಾರೆ, ಅಲ್ಲಿಂದ ಅವರು ಎಸ್ಕೇಪ್ ಆಗೋದು ಆ ಥರ ಎಲ್ಲ ಮಾಡ್ತಿರ್ತಾರೆ. ದಯಮಾಡಿ ಆ ಥರ ಮಾಡಬೇಡಿ, ಅದೆಲ್ಲ ಋಣ ಆಗೋಗ್ಬಿಡತ್ತೆ. ಆ ಋಣಗಳಿಂದ ನೀವು ಯಾವತ್ತೂ ಮುಕ್ತಿ ಹೊಂದೋಕ್ಕಾಗಲ್ಲ. ಏನು ಹಣದ ನೀವು ಕನೆಕ್ಷನನ್ನು ಅಂದರೆ ಎನರ್ಜಿನ ನೀವು ಬಿಲ್ಡ್ ಮಾಡಿರ್ತೀರ, ಆ ಎನರ್ಜಿಗೆ ನೀವು ಮರ್ಯಾದೆ ಕೊಡಲೇಬೇಕಾಗಿ ಬರ್ತದೆ, ಓಕೆನಾ. ಇಲ್ಲಿ ನನಗೆ ಈ ತಕ್ಕಡಿ ಏನು ಹೇಳ್ತಾ ಇದೆ ಅಂತಂದರೆ, ಸಾಲಗಳೇನಾದರೂ ನೀವು ಮಾಡ್ಕೊಂಡಿದ್ರೆ ದಯಮಾಡಿ ಅದನ್ನು ತೀರ್ಸೋದಕ್ಕೆ ಟ್ರೈ ಮಾಡಿ. ಹಾಗೆ ಇನ್ನೊಂದು ಏನು ಹೇಳ್ತೀನಿ, ಸಾಲಗಳಿಗೆ ತೀರ್ಸೋದಕ್ಕೆ ನಿಮ್ಗೆ ಅವಕಾಶಗಳು ಕೂಡ ನಿಮಗೆ ಜಾನ್ವರಿನಲ್ಲಿ ಬರ್ತಾ ಇದೆ ಅಂತ ಈ ಕಾರ್ಡ್ ಹೇಳ್ತಾ ಇದೆ, ಓಕೆನಾ. ಇದು ಒಳ್ಳೆ ವಿಚಾರನೇ ಅಲ್ವಾ ವೀಕ್ಷಕರೇ. ಈಗ ನಾವು ನೆಕ್ಸ್ಟ್ ಕಾರ್ಡನ್ನು ತಗೊಳ್ಳೋಣ. ನಿಮ್ಮ ಪ್ರೀತಿ ಮತ್ತು ಪ್ರೇಮ ಈ ವಿಚಾರವಾಗಿ ನನಗಿಲ್ಲಿ ಬಂದಿದೆ ನೈಟ್ ಆಫ್ ಕಪ್ಸ್. ನೋಡಿ, ಈ ಕಾರ್ಡಲ್ಲಿ ಪರ್ಸನ್ನು ಅವನು ರೊಮ್ಯಾಂಟಿಕ್ ಆಗಿ ಅವನು ಏನೋ ಒಂದು ಪ್ರೆಸೆಂಟೇಷನ್ನು ಅಥವಾ ಏನೋ ಒಂದು ಗಿಫ್ಟ್ನು ಅವನ ಪ್ರೇಯಸಿಗೆ ಕೊಡಲಿಕ್ಕೆ ಅಂತ ಹೋಗ್ತಿರೋ ಥರ ಈ ಕಾರ್ಡು ಕಾಣಿಸ್ತಾ ಇದೆ. ಪ್ರೇಮದಲ್ಲಿ ಅಂದರೆ ಪ್ರೀತಿನಲ್ಲಿ ಪ್ರಾಮಾಣಿಕತೆ ಇಂಪಾರ್ಟೆಂಟ್, ಓಕೆನಾ. ಹಾನೆಸ್ಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸುಳ್ಳು ಮಾತುಗಳು ಬೇಡ. ಸಂಬಂಧ ಹಾಳಾಗುವಂಥ ಯಾವ ವಿಚಾರನೂ ಖಂಡಿತ ಮಾಡಬೇಡಿ, ಓಕೆನಾ. ಈ ಕಾರ್ಡಲ್ಲಿ ಪ್ರಿಡಿಕ್ಷನ್ಗಿಂತ ಗೈಡೆನ್ಸ್ ಇದೆ. ಏನದು, ರೊಮ್ಯಾನ್ಸ್ ವಿಚಾರಗಳು ಚೆನ್ನಾಗಿದೆ, ಬಟ್ ನೀವು ನಿಮ್ಮ ಪಾರ್ಟ್ನರ್ ಜೊತೆಗೆ ಸುಳ್ಳುಗಳನ್ನು ಹೇಳಬೇಡಿ. ಸುಳ್ಳು ಹೇಳೋದು ತಪ್ಪಾಗುತ್ತೆ, ಓಕೆನಾ. ಮತ್ತು ನಿಮ್ಮ ಪಾರ್ಟ್ನರ್ ಏನಾದರೂ ತುಂಬ ದೂರದಲ್ಲಿದ್ದಾರೆ ಅಂತಂದರೆ ಅವರಿಂದ ನಿಮಗೆ ಪ್ರೀತಿಯಿಂದ ಮೆಸೇಜ್ ಬರ್ಬೋದು, ಅಥವಾ ನಿಮ್ಮನ್ನು ಅವ್ರು ಭೇಟಿ ಆಗಬೇಕು ಅಂತ ಫೀಲ್ ಮಾಡ್ಕೊಂಡು ಅವರು ಬರ್ತೀನಿ ನಾನು ಅಂತ ಹೇಳಿ ಬರಲೂಬೋದು. ಈ ಥರ ಎಲ್ಲ ಚಾನ್ಸಸ್ ಜಾಸ್ತಿ ಇದೆ ಅಂತ ಈ ಕಾರ್ಡ್ ನಮಗೆ ಮೆಸೇಜ್ ಕೊಡ್ತಾ ಇದೆ. ನೆಕ್ಸ್ಟು ನಾವು ಮದುವೆ ವಿಚಾರಗಳಲ್ಲಿ ಯಾರಾದರೂ ಮದುವೆಗೆ ವಿಳಂಬ ಆಗ್ತಾ ಇದೆ ಅಂತ ಅನ್ನೋರಿಗೆ, ಅಥವಾ ಹೆಣ್ಣು ಹುಡುಕ್ತಿರೋದು ಗಂಡು ಹುಡುಕ್ತಿರೋದು ಅಂತ ಇರೋರಿಗೆ ನಾವು ನೆಕ್ಸ್ಟ್ ಕಾರ್ಡ್ ಒಂದು ತೆಗ್ದಿದ್ದೀನಿ ನಾನು, ದಿ ಹೈರೋಫೆಂಟ್ ಅಂತ ಹೇಳ್ಬಿಟ್ಟು. ದಿ ಏರೋಫೆಂಟ್ನಲ್ಲಿ ಆಗಲೇ ಈ ಕಾರ್ಡ್ ಆಲ್ರೆಡಿ ಒಂದು ಸತಿ ಬಂದಿತ್ತು. ನಾನು ಮತ್ತೆ ಇದನ್ನು ನಿಮಗೆ ಹೇಳಬೇಕು ಅಂತ ತೆಗಿತಾ ಇದ್ದೀನಿ. ಇಲ್ಲಿ ನಿಮಗೆ ನೋಡಿ, ವಿವಾಹದಲ್ಲಿ ಸ್ವಲ್ಪ ಗುರುಗಳ ಆಶೀರ್ವಾದ ಬೇಕು ಅನ್ನೋದನ್ನು ಈ ಕಾರ್ಡ್ ಹೇಳ್ತಾ ಇದೆ. ಕುಟುಂಬದ ವಿಚಾರದಲ್ಲಿ ನೀವು ಅಂದರೆ ಕುಟುಂಬದ ಪರ್ಮಿಷನ್ ತಗೊಂಡು ನೀವು ವಿವಾಹ ಆಗಬೇಕು ಅನ್ನೋದನ್ನ ಈ ಕಾರ್ಡು ನನಗೆ ಇಲ್ಲಿ ಸೂಚನೆ ಕೊಡ್ತಾ ಇದೆ. ಜಾನ್ವರಿನಲ್ಲಿ ನನಗೆ ಈ ಕಾರ್ಡ್ ಸುಮಾರು ಸತಿ ನನಗೆ ಇಂಟ್ಯೂಷನಲ್ಲಿ ಹೇಳ್ತಾ ಇದೆ, ಕುಟುಂಬದಿಂದ ನಿಮಗೆ ಬ್ಲೆಸ್ಸಿಂಗ್ಸ್ ಬೇಕು ಅಂತ ಹೇಳ್ಬಿಟ್ಟು. ನಾನು ಮೊನ್ನೆ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ, ಅದರಲ್ಲೂ ಕೂಡ ಹೇಳಿದ್ದೀನಿ, ಕುಟುಂಬದ ವಿಚಾರದಲ್ಲಿ ಯಾವುದೇ ಥರದ ನೀವು ಕಾಂಪ್ರಮೈಸ್ ಮಾಡೋ ಹಾಗಿಲ್ಲ, ಕುಟುಂಬ ತುಂಬ ಇಂಪಾರ್ಟೆಂಟ್ ಅಂತ ಈ ಕಾರ್ಡ್ ಪದೇ ಪದೇ ನನಗೆ ಶಫಲಿಂಗ್ ಮಾಡುವಾಗ ಬರ್ತಾ ಇದೆ. ಯಾರ್ಯಾರು ಫ್ಯಾಮಿಲಿನ ಬಿಟ್ಟು ಹೋಗಿ ಮದುವೆ ಮಾಡ್ಕೊಳ್ಬೇಕು ಅಂತೆಲ್ಲ ಇದ್ದೀರಾ, ದಯಮಾಡಿ ನಿಮ್ಮ ಫ್ಯಾಮಿಲಿನ ಒಪ್ಪಿಸಿ ಮದುವೆ ಆಗೋದ್ರ ಕಡೆ ಗಮನ ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಿಮಗೆ. ಈಗ ಸ್ಪಿರಿಚುವಲ್ ಗೈಡೆನ್ಸ್ ಏನು ಬರ್ಬೋದು ಅನ್ನೋದನ್ನು ನಾನು ಈಗ ದಿ ಹರ್ಮಿಟ್ ಕಾರ್ಡಲ್ಲಿ ನೋಡ್ತಾ ಇದ್ದೀನಿ. ಈ ತಿಂಗಳು ನಿಮಗೆ ಗುರುವಿನ ಆಶೀರ್ವಾದ ಬೇಕು ಅಂತ ನಾನು ಮೊದಲೇ ಹೇಳಿದೆ. ಈ ತಿಂಗಳು ನಿಮಗೆ ಗುರುಗಳು ಮತ್ತು
ನಿಮಗೆ ಏನೋ ಒಂದು ಮೌನದಲ್ಲೇ ಉತ್ತರ ಕೊಡ್ತಾರೆ ಅಂತ ಈ ಕಾರ್ಡ್ ಹೇಳ್ತೇನೆ. ನೋಡಿ, ಇಲ್ಲಿ ಒಬ್ಬ ಪರ್ಸನ್ನು ಸೈಲೆಂಟಾಗಿ ಏನೋ ಹುಡುಕ್ತಿದ್ದಾನೆ ಅನ್ನೋ ಥರ ಈ ಚಿತ್ರ ಕಾಣಿಸ್ತಾ ಇದೆ ಅಲ್ವಾ. ಇಲ್ಲಿ ಗುರುಗಳು ನಿಮಗೆ ಮೌನದಲ್ಲಿ, ಅಂದರೆ ಅವರು ಅಂತರಂಗ ಪ್ರಜ್ಞೆಯಲ್ಲಿ ನಿಮಗೆ ಉತ್ತರ ಕೊಡ್ತಾರೆ. ನಿಮ್ಗೇನಾದರೂ ಈಗ ನೋಡಿ, ನೀವು ಗುರು ರಾಯರನ್ನೇ ಪೂಜೆ ಮಾಡ್ತಿರ್ಬೋದು, ಅಥವಾ ಸಾಯಿಬಾಬಾನ ಪೂಜೆ ಮಾಡ್ತಿರ್ಬೋದು, ಗುರು ಸಿದ್ಧಲಿಂಗೇಶ್ವರನ ಪೂಜೆ ಮಾಡ್ತಿರ್ಬೋದು. ನೀವು ಯಾವುದೇ ಗುರುಗಳನ್ನು ಪೂಜೆ ಮಾಡಿ, ನಿಮಗೆ ನಿಮ್ಮ ಗುರುವಿನ ತತ್ವ ಏನಿದೆ ಅದು ನಿಮ್ಮ ಮನಸ್ಸಿನ ಜೊತೆಗೆ ಡೈರೆಕ್ಟಾಗಿ ಕನೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅಲ್ಲಿ ನಿಮಗೆ ಉತ್ತರಗಳು ಸಿಗ್ತದೆ ಅಂತ ಹೇಳ್ತಾ ಇದೆ. ಓಕೆನಾ. ಆದಷ್ಟು ನೀವು ಏನಾದರೂ ಉಪವಾಸ ಮಾಡ್ತೀನಿ ಅನ್ನೋದಾಯಿತು ಅಂತಂದರೆ ಗುರುವಾರ ಬೇಕಾದರೆ ಉಪವಾಸ ಮಾಡಿ, ಆಗುತ್ತೆ ಅಂದರೆ ಮಾತ್ರ. ಓಕೆನಾ. ಉಪ್ಪಿಲ್ಲದಂಗೆ ಊಟ ಮಾಡಿ. ಉಪ್ಪು ನೀವು ಒಂದಿನಾದರೂ ಉಪ್ಪನ್ನು ಬಿಟ್ಟು ನೀವು ಊಟ ಮಾಡೋದು ಒಳ್ಳೆಯದು. ನಿಮಗೆ ಏನೂ ತೊಂದರೆ ಇಲ್ಲ, ಉಪ್ಪನ್ನ ಬಿಡ್ತೀನಿ ನಾನು, ಆಗುತ್ತೆ ನನ್ನ ಕೈಲಿ ಅನ್ನೋದಾದರೆ ಮಾತ್ರ. ಫೋರ್ಸ್ ಏನಿಲ್ಲ. ಉಪ್ಪನ್ನು ಒಂದು ದಿನ ಪೂರ್ತಿ ಊಟದಲ್ಲಿ ಬಿಡಲಿಕ್ಕೆ ಟ್ರೈ ಮಾಡಿ. ಮತ್ತು ಹಳದಿ ಕಲರ್, ಅಂದರೆ ಚಿತ್ರಾನ್ನ ಇರ್ಬೋದು ಅಥವಾ ಪೊಂಗಲ್ ಇರ್ಬೋದು, ಈ ಥರದ್ದು ಹಳದಿ ಮಿಶ್ರಿತವಾದಂತಹ ಊಟನ ಗುರುವಾರ ನೀವೇನಾದರೂ ಮಾಡ್ತೀರಾ ಅಂದರೆ ಅದು ಕೂಡ ನಿಮಗೆ ಒಳ್ಳೆಯದು. ಓಕೆನಾ. ಮತ್ತು ಡೈಲಿ ಈ ಜಾನ್ವರಿ ತಿಂಗಳಲ್ಲಿ ನೀವು ಧನುಸು ರಾಶಿಯವರು ಹಳದಿ ಕಲರ್ದು ಚಂದನ ಹಣೆಗೆ, ನೀವು ಈ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದವರು ಇಡ್ತಾರಲ್ವ ಹಣೆಗೆ, ಯೆಲ್ಲೋ ಕಲರ್ ಇರುತ್ತಲ್ವ, ಆ ಥರ ಚಂದನನ ನೀವು ಹಣೆಗೆ ಇಟ್ಕೊಳ್ಳೋದು ಕೂಡ ನಿಮಗೆ ಗುರುವಿನ ಆಶೀರ್ವಾದ ಪಡೀಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. ಓಕೆನಾ. ಹಾಗೆ ಗುರುದೇವರ ಪೂಜೆನ ಮಾಡಿ. ಗುರುದೇವರಂದರೆ ನೀವು ರಾಯರನ್ನ ತಗೊಳ್ಳಿ ಅಥವಾ ಸಾಯಿಬಾಬಾನಾದರೂ ನೀವು ಪೂಜೆ ಮಾಡ್ಬೋದು. ನಿಮಗೆ ಇಷ್ಟ ಆಗುವಂತಹ ಗುರುಗಳು ಯಾರಿದ್ದಾರೆ ಅವರಿಗೆ ಹಳದಿ ಹೂವನ್ನು ಇಟ್ಟು ಮತ್ತು ತುಪ್ಪದ ದೀಪನ ಅಟ್ಲೀಸ್ಟ್ ಗುರುವಾರದಿಂದ ಮಾಡೋದು ತುಂಬ ಒಳ್ಳೆಯದು ಅಂತ ನನಗಿಲ್ಲಿ ಈ ಕಾರ್ಡ್ ಮೂಲಕ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಲೈಕ್ ಧನುಸು ರಾಶಿಯವರೇ ನೋಡಿ, 2026 ನಿಮ್ಮ ರಕ್ಷಕ ಬಂದು ಗುರು. ನೀವು ಕಮೆಂಟ್ ಬಾಕ್ಸಲ್ಲಿ ಜೈ ಗುರುದೇವ್ ಅಂತ ನೀವು ಬರೆದ್ರೆ ನನಗೆ ಆ್ಯಕ್ಚುಲಿ ಈ ವಿಡಿಯೋನ ಇನ್ನೂ ತುಂಬ ಜನಕ್ಕೆ ರೀಚ್ ಆಗಲಿಕ್ಕೆ ಒಂದು ಸಹಾಯ ಆಗುತ್ತೆ. ಗುರು ಅಂದರೆ ಬೃಹಸ್ಪತಿ. ಈ ಗುರು ಬೃಹಸ್ಪತಿ ಶ್ರೀ ದತ್ತಾತ್ರೇಯ ಸ್ವಾಮಿ ಆಗ್ಬೋದು ಅಥವಾ ವಿಷ್ಣು ದೇವರಾಗ್ಬೋದು ಅಂತ ಕೂಡ ನಾನು ನಿಮ್ಗೆ ಹೇಳ್ತೀನಿ. ನಿಮಗೆ ನೀವು ಶ್ರೀಹರಿ ಅಂದರೆ ಕೃಷ್ಣನೇ ನೀವು ನಿಮ್ಮ ಜೀವನದ ಗುರು ಅಂತ ಅಂದ್ಕೊಂಡಿದ್ರೆ ಆತನೇ ನಿಮಗೆ ಗುರು. ಓಕೆನಾ. ನೀವು ಯಾರನ್ನೇ ಗುರು ಅಂತ ಸ್ವೀಕಾರ ಮಾಡಿದರೂ ಸರಿಯೇ, ಈ ಮಂತ್ರನ ನೀವು ದಿನ 11 ಸಾರ್ತಿ ಅಥವಾ 21 ಸಾರ್ತಿ ಹೇಳ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನಾನು ಪ್ರನೌನ್ಸ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಓಂ ಗ್ರಾಂ ಗ್ರೀಂ ಗ್ರೌಂ ಸಂ ಗುರುವೇ ನಮಃ. ಇದನ್ನು ನೀವು 11 ಸಾರ್ತಿ ಅಥವಾ 21 ಸಾರ್ತಿ ಹೇಳ್ಕೊಳ್ಳಿ. ಓಕೆನಾ. ನಾನು ಇದನ್ನು ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ ಮಂತ್ರನ, ಮತ್ತು ಈಗ ಇಲ್ಲಿ ಡಿಸ್ಪ್ಲೇನಲ್ಲೂ ಕೂಡ ಕಾಣಿಸ್ತಾ ಇದೆ, ನೋಡ್ಕೊಳ್ಳಿ. ಹಾಗೆ ನಿಮಗೆ ಲಕ್ಕಿ ಬಣ್ಣ ಏನಂತಂದರೆ ಯೆಲ್ಲೋ. ಆಗಲೇ ಹೇಳಿದಾಗೆ ಜಾನ್ವರಿ ತಿಂಗಳಲ್ಲಿ ಯೆಲ್ಲೋ ಕಲರ್ದು ಚಂದನನ ನೀವು ಹಣೆಗಿಟ್ಕೊಳ್ಳೋದು ಕೂಡ ಒಳ್ಳೆಯದಾಗ್ತದೆ. ಹಾಗೆ ಹಳದಿ ಕರ್ಚೀಫ್ ಯೂಸ್ ಮಾಡೋದಾಗಲಿ ಅಥವಾ ಯೆಲ್ಲೋ ಕಲರ್ ಬಟ್ಟೆಗಳನ್ನು ನೀವು ಯೂಸ್ ಮಾಡೋದು ಕೂಡ ನಿಮಗೆ ಜಾನ್ವರಿನಲ್ಲಿ ತುಂಬ ಒಳ್ಳೆಯದಾಗತ್ತೆ. ಹಳದಿ ಬಣ್ಣ ಗುರುವಿನ ಶಕ್ತಿನ ನಿಮ್ಮಲ್ಲಿ ಹೆಚ್ಚಿಸುತ್ತೆ. ಓಕೆನಾ. ಲಕ್ಕಿ ಡೇಟ್ಸ್ಗಳು ಬಂದು 5, 9, 14, 18, 23 ಮತ್ತು 27. ಲಕ್ಕಿ ನಂಬರ್ಸ್ಗಳು ನೀವು ಜಾನ್ವರಿನಲ್ಲಿ ಯೂಸ್ ಮಾಡ್ಬೋದಂತ ನಂಬರ್ಗಳಂದರೆ 3, 5 ಮತ್ತು 9. ವೀಕ್ಷಕರೇ, ಭಗವದ್ಗೀತೆ ಹೇಳುತ್ತೆ, ಕರ್ಮ ನಿನ್ನ ಕರ್ತವ್ಯ, ಫಲ ದೇವರ ದಯೆ ಅಂತ. ಹಂಗಿದ್ಮೇಲೆ ಧನುಸು ರಾಶಿಯವರು ಧರ್ಮದ ಮಾರ್ಗ ಹಿಡಿದ್ರೆ ಗುರುದೇವರು ನಿಮ್ಮ ಕೈ ಬಿಡೋದಿಲ್ಲ ಅಂತ ಇಲ್ಲಿ ಅಂದರೆ ಜಾನ್ವರಿ ತಿಂಗಳಲ್ಲಿ ನಿಮಗೆ ಬರ್ತಿರೋ ಮೆಸೇಜ್ ಆಗಿದೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಮಾರ್ಗದರ್ಶನ ನೀಡಿದೆ ಅಂತ ಅನಿಸಿದ್ದೇ ಆಗಿದ್ರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಧನುಸು ರಾಶಿಯವರು ಜೈ ಗುರುದೇವ್ ಅಂತ ಕಮೆಂಟ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಇದು ಕಲ್ಪನೆ ಅಲ್ಲ, ಭಯ ತೋರಿಸುವಂಥ ರೀಡಿಂಗ್ ಅಂತೂ ಖಂಡಿತ ಅಲ್ವೇ ಅಲ್ಲ. ಜೆನ್ಯೂನ್ ಆಗಿರುವಂತಹ ಒಂದು ರೀಡಿಂಗ್ ಆಗಿದೆ. ನಿಮಗೆ ಪ್ರತಿಯೊಂದು ತಿಂಗಳಲ್ಲೂ ನಾನು ಒಳ್ಳೆಯ ವಿಚಾರಗಳನ್ನು ಹೇಳಬೇಕು ಅಂತ ಇದೊಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನಿಮ್ಮ ಕಮೆಂಟ್ಸ್, ನಿಮ್ಮ ಸಬ್ಸ್ಕ್ರಿಪ್ಷನ್, ಹಾಗೆ ನೀವು ಮಾಡುವಂತಹ ಶೇರ್ ನಮಗೆ ತುಂಬ ಶಕ್ತಿನ ಕೊಡುತ್ತೆ. ನಮಗೆ ನೀವು ಖಂಡಿತ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಶ್ರೀ ಕೃಷ್ಣ ಅರ್ಪಣಮಸ್ತು. ಜೈ ಶ್ರೀರಾಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್.